ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ನಾರ್ವೆಪೇಟೆಯಲ್ಲಿ ಸುಮಾರು 8.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಶೈಲಿಯ ಡಿಜಿಟಲ್ ಗ್ರಂಥಾಲಯವನ್ನು ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಲಾಯಿತು. ಇನ್ನು ನಡೆದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಆರಂಭಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಅವರು ತಂತ್ರಜ್ಞಾನ ಮುಂದುವರೆದಂತೆ ಅದಕ್ಕೆ ಅನುಗುಣವಾಗಿ ಗ್ರಾಮೀಣ ಭಾಗದಲ್ಲಿ ಓದುಗರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಪುಸ್ತಕ ರೂಪದಲ್ಲಿ ಸಿಗುತ್ತಿದ್ದ ಪ್ರತಿಯೊಂದು ಅಗತ್ಯ ಮಾಹಿತಿಗಳು ಡಿಜಿಟಲ್ ಮಾದರಿಯಲ್ಲಿ ಪರಿವರ್ತನೆಗೊಂಡಿದ್ದು ಇದೀಗ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಡಿಜಿಟಲ್ ಮಾದರಿಯ ಗ್ರಂಥಾಲಯಗಳಲ್ಲಿ ಪುಸ್ತಕಗಳು ಲಭ್ಯ ಇದ್ದು ಓದುಗರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ ಅವರು ಈ ಭಾಗದ ಓದುಗರ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಡಿಜಿಟಲ್ ಮಾದರಿಯ ಸುಸಜ್ಜಿತವಾದ ಗ್ರಂಥಾಲಯವನ್ನು ತೆರೆಯಲಾಗಿದೆ. ಜನಸಾಮಾನ್ಯರು, ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರು ಗ್ರಂಥಾಲಯವನ್ನ ಬಳಕೆ ಮಾಡಿಕೊಳ್ಳಬೇಕು ಎಂದರು. ನಾವು ಗ್ರಂಥಾಲಯಗಳನ್ನು ನೋಡ್ತಾ ಇದ್ದೀವಿ. ಅದು ಯಾವ ರೀತಿಯಾಗಿ ಡಿಜಿಟಲ್ ಗ್ರಂಥಾಲಯಗಳನ್ನು ಇವತ್ತು ಅವೆಲ್ಲ ಕೂಡ ಡಿಜಿಟಲ್ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಮೂಲೆಯಲ್ಲಿರ್ತಕ್ಕಂಥ ಗ್ರಂಥಾಲಯಗಳನ್ನು ನಾವು ಇಲ್ಲಿಂದಾನೇ ಸಂಪರ್ಕ ಮಾಡಬಹುದು. ಏನಪ್ಪ ಇಷ್ಟು ಕಡಿಮೆ ಬುಕ್ಸ್ ಇದಾವೆ, ನಾವು ಇಲ್ಲೇನ್ ಮಾಡಕ್ ಸಾಧ್ಯ? ನಾವು ಕಬ್ಬನ್ ಪಾರ್ಕ್ ನಲ್ಲಿ ಇರ್ತಕ್ಕಂಥ ಕೇಂದ್ರೀಯ ಗ್ರಂಥಾಲಯವನ್ನು ನಾವು ಇಲ್ಲಿ ಕುಳಿತುಕೊಂಡೆ ನಾವು ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಡಿಜಿಟಲ್ ರೂಪದಲ್ಲಿ ನಾವು ಇಲ್ಲಿ ಓದ್ಬೋದು. ಇಲ್ಲೇ ಕೂತ್ಕೊಂಡು ನಾವು ಕಬ್ಬನ್ ಪಾರ್ಕ್ ನಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ರೆಫರ್ ಮಾಡಬಹುದು. ಇವತ್ತು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಮಕ್ಕಳಲ್ಲಿ ನಾವೇನು ಇಲ್ಲ ಅಂದ್ರೂ ಕೂಡ ವಿದ್ಯೆ ಇದ್ದು ಮಗು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಪಡೆದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ವ್ಯಯ ಮಾಡದೆ ತಮಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಅವರು ನಿರ್ವಹಣೆ ಪಡ್ಕೋಬಹುದು. ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಅವರು ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಮುಂದಿನ ಅವರ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವೆ ಪರೀಕ್ಷೆಗಳನ್ನ ಬಹಳ ಯಶಸ್ವಿಯಾಗಿ ಧೈರ್ಯವಾಗಿ ಮತ್ತು ಅತ್ಯಂತ ಪ್ರಬುದ್ಧತೆಯಿಂದ ಅವರು ಎದುರಿಸಿದ್ರೆ ಖಂಡಿತವಾಗಲೂ ಕೂಡ ಅವರ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಕಾಗ್ತದೆ. ಸೊ ಅದಕ್ಕೆಲ್ಲನೂ ಕೂಡ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಗ್ರಾಮ ಪಂಚಾಯತಿ. ವಯಸ್ಸಾದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಕಾದಂಬರಿಗಳಿದೆ, ರಾಮಾಯಣ ಇದೆ, ಮಹಾಭಾರತ ಇದೆ, ಬಾಬಾ ಸಾಹೇಬರ ಪುಸ್ತಕಗಳಿದೆ, ಡೈಲಿ ನ್ಯೂಸ್ ಪೇಪರ್ ಬರುತ್ತೆ. ಹಾಗೆ ಈಗ SLC ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಆ ದಿನಪತ್ರಿಕೆಯಲ್ಲೂ ಕೂಡ ಪ್ರಶ್ನೋತ್ತರ ಪೇಪರ್ ಬಂದಿರುತ್ತೆ. ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದು ಬಿಡುವಿನ ಟೈಮ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಟೈಮ್ ಮಾಡ್ಕೊಂಡು ಲೈಬ್ರರಿನಲ್ಲಿ ಬಂದು ನಿಮಗೆ ಯಾವ ಪುಸ್ತಕ ಬೇಕು ಅದನ್ನ ತೆಕ್ಕೊಂಡು ಓದ್ಕೊಂಡು ಸಿಗ್ನೇಚರ್ ಮಾಡಿ ಗ್ರಂಥಪಾಲಕರ ಹತ್ರ ಕೇಳ್ಕೊಂಡು ಮತ್ತೆ ಅದನ್ನ ಅಲ್ಲಿಗೆ ತಂದು ಕೊಡ್ಬೇಕು. ಹಾಗೆ ಪೇಪರ್ ಕೂಡ ತಗೊಂಡೋಗಿ ಆ ಪೇಪರ್ ಅಲ್ಲಿ ಏನು ಆ ದಿನದ ಕ್ವಶನ್ ಪೇಪರ್ ಬಂದಿರುತ್ತೆ ಆ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೊಂಡು ಪೇಪರ್ನ ನೀಟಾಗಿ ಇಟ್ಕೊಂಡು